ಕರ್ನಾಟಕಕ್ಕೆ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ಯಾವತ್ತನ್ನ ಧ್ವನಿ ಎತ್ತಿದಾರ ಇವರು? ಹೋಗ್ಬಿಟ್ಟು ಅಲ್ಲಿ BJP ಇಲ್ಲಿ ಸಂಸದರಾಗಿ ಅಲ್ಲಿ ಹೋಗಿ ಮೋದಿಯವ್ರ ಚಮಚಗಳ ಥರ ವರ್ತನೆ ಮಾಡ್ತಾರೆ, ಬಂದು ಇಲ್ಲಿ ನಮ್ಗೆ ಬೇರೆ ಪಾಠ ಹೇಳೋದು ಇವರೆಲ್ಲರೂ. ಕಾಲ್ತುಳಿತ ಪ್ರಕರಣ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಮಹತ್ತರ ಬೆಳವಣಿಗೆ ಆಗ್ಬೋದು ಮತ್ತು ರಾಜಕೀಯ ತಲೆದಂಡ ಆಗ್ಬೋದು ಅನ್ನೋ ಚರ್ಚೆ. ನೋಡಿ, ನಾನು ಹೇಳ್ದಂಗೆ ತನಿಖೆ ರಿಪೋರ್ಟ್ ಬರಲಿ. ಇವರೇ ಭಾಳ ಸ್ಪಷ್ಟವಾಗಿ ವರಿಷ್ಠರು ಹೇಳಿದ್ದಾರೆ, ಇದರಲ್ಲಿ ಯಾರದೇ ತಪ್ಪಿದ್ರೂ ಕೂಡ, ಲೋಪ ಇದ್ರೂ ಕೂಡ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ದಾರೆ. ಬರಲಿ, ನಾವೇ ಯಾಕೆ ಕಲ್ಪನೆ ಮಾಡ್ಕೊತಾ ಇದ್ದೀವಿ? ಸರ್, ನಮ್ಮ CM ಅವರು, DCM ಅವರು ರಾಹುಲ್ ಗಾಂಧಿ ಅವರಿಗೆ, ಖರ್ಗೆ ಅವರಿಗೆ ಭೇಟಿಯಾಗಿಲ್ಲ ಅಂದರೆ BL ಸಂತೋಷಿಗೆ ಹೋಗಿ ಭೇಟಿ ಆಗ್ತಾರಾ? ಕೇಶವ್ ಕೃಪಾಗೆ ಹೋಗಿ ರಿಪೋರ್ಟ್ ಸಲ್ಲಿಸ್ತಾರಾ? ಅಮಿತ್ ಶಾ ಅವರಿಗೆ ಹೋಗಿ ವರದಿ ಸಲ್ಲಿಸ್ತಾರಾ? ಇಟ್ಸ್ ಎ ಇಂಟರ್ನಲ್ ಪಾರ್ಟಿ ಮ್ಯಾಟರ್. We at East Point Group of Institutions offer a wide range of courses that provide limitless opportunities, building skills over 2 decades. ಅವರೇ ಈಗ ಡೆಲ್ಲಿಗೆ ಹೋದಾಗೆಲ್ಲ ದಿಢೀರ್ ಭೇಟಿ, ಖರ್ಗೆ ಅವ್ರಿಗೆ ಭೇಟಿ ಆದರು. ಖರ್ಗೆ ಅವರಿಗೆ ಭೇಟಿ ಆಗಬೇಕಲ್ಲ, ಈಸ್ ಅವರ್ ಪ್ರೆಸಿಡೆಂಟ್. ಈಗ ನಾಳೆ ನಾನು ಭೇಟಿ ಆದ್ರೂ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಭೇಟಿ, ಅದೇಂತ? ಈಸ್ ಅವರ್ ಪಾರ್ಟಿ ಲೀಡರ್. ನಾವು ಅವ್ರಿಗೆ ಭೇಟಿ ಆಗಿಲ್ಲ ಅಂದರೆ ಇನ್ಯಾರಿಗೆ ಭೇಟಿ ಆಗಬೇಕು? ಖಂಡಿತ. ಸೊ ನಾನು ಅದಕ್ಕೆ ಹೇಳಿದ್ನಲ್ಲ ಸರ್, ಈಗ ಇದೂ ಒಂದು ವಿಷಯ ಇರ್ಬೋದು. ಈಗ ಅಧ್ಯಕ್ಷರಿಗೆ ಮತ್ತು CM ಅವ್ರಿಗೆ ಕರೆದಿದ್ದಾರೆ, ಅಲ್ಲಿ ಹಲವಾರು ವಿಚಾರಗಳು ಚರ್ಚೆ ಆಗ್ಬೋದು. ಅದು ಖಾಸಗಿಯಾಗಿ ಆಗ್ತದೆ. ಆಮೇಲೆ ಎಷ್ಟು ಹೇಳಬೇಕು ಅವ್ರು ಬಂದು ತಮ್ಮ ಮುಂದೆ ಹೇಳ್ತಾರೆ. ಕಾಂಗ್ರೆಸ್ ಅಡ್ಮಿನಿಸ್ಟ್ರೇಟಿವ್ಗೆ ಒಂದು ರೀತಿ ಕರ್ನಾಟಕ ಮಾಡೆಲ್ಲಾಗಿತ್ತು, ಮಾಡೆಲ್ಗೆ ಒಂದು ರೀತಿ ಕಳಂಕ ಆಯ್ತಾ? ನೋಡಿ, ನಾನು ಅವತ್ತು ಕೂಡ ಹೇಳಿದ್ದೀನಿ, ಸರ್ಕಾರ ಇರ್ಬೋದು, KSA ಇರ್ಬೋದು, RCB ಇರ್ಬೋದು, BCCI ಇರ್ಬೋದು, ಅಥವಾ ನಮ್ಮ RCB ಫ್ಯಾನ್ಗಳಿರ್ಬೋದು, ಅವತ್ತಿನ ದಿನ ನಾವೆಲ್ಲರೂ ಇನ್ನೂ ಸ್ವಲ್ಪ ಜಾಗೃತಿ ವಹಿಸ್ಕೋಬೇಕಾಗಿತ್ತು ಅಂತ ನಾನು ವೈಯಕ್ತಿಕವಾಗಿ ಅವತ್ತೇ ಹೇಳಿದ್ದೀನಿ. ಎಲ್ಲರ ಜವಾಬ್ದಾರಿ ಕೂಡ ಹೌದು. ನಾವು ಬರೀ 10,000 ಜನ ನಾವು ಪೊಲೀಸ್ ಫೋರ್ಸ್ ಹಾಕಿದ ತಕ್ಷಣ 3 ಲಕ್ಷ ಜನ ಕಂಟ್ರೋಲ್ ಆಗ್ತಾರಂತಲ್ಲ, ನಾವು ನಿಯಂತ್ರಣ ಮಾಡ್ಕೋಬೇಕಾಗಿತ್ತು. BCCI ಅಥವಾ ನಿಮ್ಮ RCB ಅವರು ಕೂಡ ಸ್ವಲ್ಪ ಜವಾಬ್ದಾರಿಯಿಂದ ಇರಬೇಕಾಗಿತ್ತು, ನಾವು ಕೂಡ ಜವಾಬ್ದಾರಿಯಿಂದ ಇರಬೇಕಾಗಿತ್ತು. 9-10 ಲಕ್ಷ ಜನ ಒಂದೇ ದಿನದಲ್ಲಿ ಮೆಟ್ರೋನಲ್ಲಿ ಬರ್ತಾರೆ ಅಂದರೆ ಯಾವತ್ತ ಇತಿಹಾಸದಲ್ಲಿ ಕೇಳಿದ್ದೀರಾ ತಾವು ಹೇಳಿ? ಮೆಟ್ರೋ ಇತಿಹಾಸದಲ್ಲಿ 3 ಲಕ್ಷ 4 ಲಕ್ಷ ಜನ ದಿಢೀರ್ನೇ ಬಂದುಬಿಟ್ಟಿದ್ದಾರೆ ಅಂದರೆ ಎಲ್ಲ ಯುವಕರು ನೋಡಿದ್ರೆ ನಿಜವಾಗ್ಲೂ ಸಂಕಟ ಆಗುತ್ತೆ. ಸೊ ಇದೆಲ್ಲ ನಾವು ಎಲ್ಲರೂ ನಮ್ಮ ಸ್ಥಾನದಲ್ಲಿದ್ದು ಹೆಚ್ಚು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ರೆ ಏನಾದರೂ ಸರಿಪಡಿಸ್ಬೋದಾಗಿತ್ತು ಅಂತ ಹೈಂಡ್ ಸೈಟ್ನಲ್ಲಿ ಅನಿಸುತ್ತೆ.